ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಊರಿಂದ ಬಂದಾಗಿಂದ ಪೂಜೆನೇ ಮಾಡೋಕ್ಕಾಗಿರಲಿಲ್ಲ. ಇನ್ನು ಕಾರ್ತಿಕ ಬೇರೆ ಅಲ್ವಾ, ಹಾಗಾಗಿ ಇನ್ನು ಫಸ್ಟ್ ಪೂಜೆನ ಮುಗಿಸ್ಕೊಬಿಡೋಣ ಅಂತ ಇನ್ನು ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಧನ್ವಿನೂ ಕೂಡ ಅವಳಿಗೂ ಟಿಫನ್ ರೆಡಿ ಮಾಡಿ ಅವಳನ್ನೂ ರೆಡಿ ಮಾಡಿ ಟಿಫನ್ ಕೊಟ್ಟು ಅವಳನ್ನೂ ಕೂಡ ಬಿಟ್ಟು ಬಂದಿದ್ದಾಯಿತು. ಬಿಟ್ಟು ಬಂದಿದ್ದ ತಕ್ಷಣ ಟಿಫನ್ ರೆಡಿ ಮಾಡಿ ನಮಗೂ ಫಸ್ಟ್ ಪೂಜೆನ ಮುಗಿಸ್ಕೊಬಿಡೋಣ ಅಂತ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಕಾರ್ತಿಕದಲ್ಲಿ ದೀಪ ಹಚ್ಚಿಸ್ಲಿಲ್ಲ ಅಂದರೆ ಏನೋ ಒಂಥರ ಸಮಾಧಾನ ಆಗ್ತಾರಲ್ಲ, ಹಾಗಾಗಿ ಫಸ್ಟು ಪೂಜೆ ಮಾಡಿದ್ಮೇಲೆ ನನಗೊಂಥರ ಸಮಾಧಾನ ಆಯ್ತು. ಇವತ್ತು ಇಷ್ಟು ದಿನ ಪೂಜೆ ಮಾಡಿರಲ್ವಲ್ಲ ಅಂತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇನ್ನು ಪೂಜೆ ಎಲ್ಲ ಮುಗಿಸಿ ಸಾಂಬ್ರಾಣಿ ಕೂಡ ಹಚ್ಚಿದಾಯಿತು. ಸಾಂಬ್ರಾಣಿ ಹಚ್ಚಿದ್ರೆ ಮನೆ ಒಂಥರ ಘಮ ಘಮ ಅಂತಿರುತ್ತೆ, ಮೈಂಡ್ ಒಂಥರ ಫ್ರೆಶ್ ಅನ್ನಿಸ್ತಿರತ್ತೆ. ಪೂಜೆ ಮಾಡಿದ್ದೀವಿ ಏನೋ ಒಂಥರ ಶಾಂತವಾಗಿರುತ್ತೆ ಅನಿಸ್ತಿರತ್ತೆ. ಇನ್ನು ಪೂಜೆನೂ ಕೂಡ ಮುಗಿಸ್ಕೊಂಡು ಇನ್ನು ಟಿಫನ್ ಎಲ್ಲ ಆಯಿತು. ಇವತ್ತು ಟಿಫನ್ಗೆ ದೋಸೆನ ಮಾಡಿದ್ದೆ. ಇನ್ನು ಅವ್ಳು ಬಾಕ್ಸಿಗೆ ಕೊಟ್ಟು ಕಳ್ಸೋಕ್ಕಾಗುತ್ತೆ, ಅವ್ಳಿಗೂ ಟಿಫನ್ಗಾಗುತ್ತೆ, ನಮಗೂ ಕೂಡ ಆಗಿಬಿಡುತ್ತೆ ಅಂತ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಅಯ್ಯೋ ಏನು ಟಿಫನ್ ಮಾಡೋದು, ಎಲ್ಲರಿಗೂ ಅದೇ ಒಂಥರ ಕನ್ಫ್ಯೂಷನ್ ಇರುತ್ತೆ, ಏನು ಮಾಡೋದು ಅಂತ. ಇನ್ನು ಮಕ್ಳಿಗೂ ಕೂಡ ಅವ್ರು ಹೇಳಿದ್ದೇ ಆಗಬೇಕಲ್ಲ ಟಿಫನ್ನು. ಅದ್ರ ಜೊತೆಗೆ ದೋಸೆಗೆ ಹಾಕ್ಬಿಟ್ರೆ ಅವಳಿಗೂ ಕೂಡ ಆಗ್ಬಿಡುತ್ತೆ ಅಂತ ಅದನ್ನೇ ಮಾಡಿದ್ದೆ. ಇನ್ನು ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ಇನ್ನು ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಒಂದು 11-11:30 ಹಂಗೆ ಲೆಮನ್ ಜ್ಯೂಸನ್ನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಡೈಲಿ ಮಜ್ಜಿಗೆ ಇಲ್ಲಾಂದರೆ ಲೆಮನ್ ಜ್ಯೂಸ್ ಏನಾದರೂ ಇರಲೇಬೇಕು. ಬಾಡಿ ಇಲ್ಲಿ ಬೆಂಗಳೂರು ವೆದರ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಚೇಂಜ್ ಆಗಿರುತ್ತೆ, ಬಾಡಿ ಬೇಗನೆ ಹೀಟ್ ಆಗಿಬಿಡುತ್ತೆ. ಅದಕ್ಕೆಲ್ಲ ವೆದರ್ ಸ್ವಲ್ಪ ಸೆಟ್ ಆಗೋಲ್ಲ. ಊರಲ್ಲಿ ಏನೇ ತಿಂದರೂ ಬಿಟ್ರೂ ಅಲ್ಲಿ ಅಷ್ಟೊಂದು ಹೀಟ್ ಆಗೋಲ್ಲ. ಇಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿನೇ ಹೀಟ್ ಆಗಿಬಿಡುತ್ತೆ, ಹಾಗಾಗಿ ಯಾವ್ದಾರು ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇರಬೇಕು. ಇನ್ನು ಮಧ್ಯಾಹ್ನದ ಅಡುಗೆಗೆ ಸ್ವಲ್ಪ ತರಕಾರಿ ಬೇಕಾಗಿತ್ತು, ಹಾಗಾಗಿ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಇನ್ನು ಇವತ್ತು ಮಧ್ಯಾಹ್ನದ ಅಡುಗೆಗೆ ತೊಗರಿಕಾಯಿ ಸೀಸನ್ ಅಲ್ವ ಇವಾಗ, ಹಾಗಾಗಿ ತೊಗರಿಕಾಳು ಸಾಂಬಾರೇ ಮಾಡಿಬಿಡೋಣ ಅಂತ ತೊಗೋತಾ ಇದ್ದೀನಿ. ಇನ್ನು ತೊಗರಿಕಾಳು ಅವರೆಕಾಯಿ ಎಲ್ಲ ಸ್ಟಾರ್ಟ್ ಆಗೋ ಟೈಮು, ಯಾವ್ಯಾವ ಟೈಮಲ್ಲಿ ಏನೇನು ಸ್ಟಾರ್ಟ್ ಆಗುತ್ತೆ ಕಾಳುಗಳು, ಆ ಟೈಮಲ್ಲಿ ಫ್ರೆಶ್ ಆಗಿ ಮಾಡ್ಕೊಂಡು ತಿಂತಿದ್ರೆ ಇನ್ನೂ ಒಂಥರ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ ಅಂತ. ಮತ್ತು ಬೇರೆ ಟೈಮಲ್ಲಿ ಹುಡ್ತೀವಿ ಅಂದರೆ ಆ ಥರ ಕಾಳುಗಳು ಸಿಗೋಲ್ಲ, ಹಾಗಾಗಿ ಯಾವ್ಯಾವ ಟೈಮಲ್ಲಿ ಏನೇನು ಸಿಗುತ್ತೆ ಅದನ್ನು ಮಾಡ್ಕೊಂಡು ತಿಂತಾ ಇರಬೇಕು. ಇನ್ನು ನನಗೆ ತೊಗರಿಕಾಳು ಅಂದರೆ ತುಂಬಾ ಇಷ್ಟ. ಅದರಲ್ಲಿ ಬಾತ್ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಗೊಜ್ಜು ಮಾಡ್ಬೋದು, ಎಲ್ಲ ಥರದ್ದೂ ಮಾಡ್ಬೋದು. ಹಾಗಾಗಿ ತುಂಬ ಥರದ ಅಡುಗೆ ಮಾಡ್ಬೋದು. ಇನ್ನು ಹಣ್ಣುಗಳು ಕೂಡ ಬೇಕಾಗಿತ್ತು ಧನ್ವಿ ಸ್ಕೂಲಿಗೆ ಕೊಟ್ಟು ಕಳ್ಸೋಕ್ಕೆ ಸ್ನ್ಯಾಕ್ಸ್ ಬಾಕ್ಸಿಗೆ. ಇನ್ನು ದಾಳಿಂಬೆ ಇಂಥವಾದರೆ ಸ್ವಲ್ಪ ಫ್ರೂಟ್ಗಳು ಮನೇಲಿ ತಿನ್ನಲ್ಲ ಅವಳು, ಹಾಗಾಗಿ ಸ್ಕೂಲಿಗಾದ್ರೆ ಹಾಕ್ಕೊಟ್ರೆ ಅಲ್ಲಾದ್ರೂ ಸ್ವಲ್ಪ ತಿಂದು ಬರ್ತಾಳಲ್ಲ ಭಯದಲ್ಲಿ ಅಂತ. ಇನ್ನು ಫ್ರೂಟ್ಸ್ಗಳು ತೊಗೊಂಡೋಗ್ಬಿಟ್ಟು ಸ್ಕೂಲಿಗೆ ಹಾಕ್ಕೊಟ್ಟು ಕಳಿಸ್ತೀನಿ ಅವಳಿಗೆ. ಮಕ್ಳುಗಳು ಮನೇಲಿದ್ರೆ ಮಾತು ಕೇಳಲ್ಲ, ಸ್ಕೂಲಲ್ಲಾದರೆ ಸ್ವಲ್ಪ ಟೀಚರ್ಗೆಲ್ಲ ಭಯ ಪಡ್ತಾರಲ್ಲ, ಹಾಗಾಗಿ ಅಲ್ಲಾದರೆ ತಿನ್ಕೊಂಬರ್ತಾರೆ. ಮಕ್ಳುಗಳಿಗೆ ಜಾಸ್ತಿ ಡ್ರೈ ಫ್ರೂಟ್ಸ್ಗಳೆಲ್ಲ ಕೊಡಬೇಕು. ನನ್ನ ಮಗಳು ಸ್ವಲ್ಪ ತಿನ್ನೋದು ಕಡಿಮೆ, ಮನೇಲಿದ್ರೆ ಎಷ್ಟು ಹಿಂಸೆ ಮಾಡೋದು ತಿನ್ನಲ್ಲ, ಹಾಗಾಗಿ ಸ್ಕೂಲ್ಗೆ ಹಾಕ್ಕೊಟ್ಟು ಕಳಿಸ್ಬಿಡ್ತೀನಿ. ಇನ್ನು ಇದನ್ನೆಲ್ಲ ತೊಗೊಂಡು ಇನ್ನು ಬಿಲ್ ಮಾಡಿಸ್ಕೊಂಡು ಮನೆಗೆ ಹೋಗಿ ಅಡುಗೆನೂ ಕೂಡ ರೆಡಿ ಮಾಡಬೇಕು. ಇನ್ನು ತೊಗರಿಕಾಳು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಅಂದ್ಕೊಳ್ತೀನಿ. ಇನ್ನು ಅದ್ರ ಜೊತೆಗೆ ನಲ್ಲಿಕಾಯಿ ಕೂಡ ತೊಗೋತಾ ಇದ್ದೀನಿ. ಬೆಳಗ್ಗೆ ನನ್ನ ಹಸ್ಬೆಂಡ್ಗೆ ಜ್ಯೂಸ್ ಮಾಡಿಕೊಡ್ತೀನಿ, 2 ದಿನಕ್ಕೆ ಒಂದ್ಸರಿ ಮಾಡಿಕೊಡ್ತೀನಿ. ತುಂಬಾ ಒಳ್ಳೆಯದು ನಲ್ಲಿಕಾಯಿ, ಏರ್ ಗ್ರೋತ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾವು ಚಿಕ್ಕದ್ರಲ್ಲೆಲ್ಲ ಮುಂಚೆ ಎಷ್ಟು ತಿಂತಾಯಿದ್ವಿ, ಹಾಗಾಗಿ ತಿಂತಾಯಿದ್ವಿ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು. ಅವಾಗೇನು ಅಷ್ಟೊಂದೇನು ಅನ್ನಿಸ್ತಾನೆ ಇರಲಿಲ್ಲ. ಇವಾಗಿನವರೆಲ್ಲ ಸ್ವಲ್ಪ ನಲ್ಲಿಕಾಯವನ್ನೆಲ್ಲ ತಿನ್ನೋದು ಕಡಿಮೆ ಅನಿಸುತ್ತೆ. ನಮಗೆ ಅವಾಗ ಫ್ರೆಶ್ಶಾಗೇ ಸಿಗೋದು ಊರ ಕಡೆ ಅಲ್ವ, ತುಂಬಾ ಚೆನ್ನಾಗಿರ್ತಿತ್ತು, ಉಪ್ಪು ಖಾರ ಹಾಕೊಂಡು ಚೆನ್ನಾಗೇ ತಿಂತಾಯಿದ್ವಿ. ಇವಾಗೆಲ್ಲ ತಿನ್ನೋದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದೆಲ್ಲ ಕಡಿಮೆನೇ ಆಗಿಬಿಟ್ಟಿದೆ. ಇವಾಗ ಅದೇ ಮತ್ತೆ ಕಂಟಿನ್ಯೂ ಆಗ್ತಿದೆ ನೋಡಿ. ಎಲ್ಲದೂ ಅಷ್ಟೇ, ಬೇಡ ಅಂತ ಬಿಟ್ಟಿರ್ತೀವಿ, ಮತ್ತು ಅದೇ ಬೇಕಾಗುತ್ತೆ. ಇನ್ನು ಅದನ್ನು ಕೂಡ ಜ್ಯೂಸ್ ಮಾಡಿಕೊಡ್ತೀನಿ ಅವ್ರಿಗೆ. ಅದ್ರ ಜೊತೆ ನಲ್ಲಿಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಚಕ್ಕೆ, ಲವಂಗ ಮತ್ತು ಪುದೀನ ಹಾಕ್ಬಿಟ್ಟು ಜ್ಯೂಸನ್ನ ಮಾಡ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಮಾರ್ನಿಂಗು ಖಾಲಿ ಹೊಟ್ಟೆಗೇ ಕೊಡಬೇಕು ಅದನ್ನು. ಇನ್ನು ಎಲ್ಲ ತೊಗೊಂಡು ಮನೆಗೂ ಕೂಡ ಬಂದಿದ್ದಾಯಿತು. ಇನ್ನು ಮನೆಗೆ ಬಂದಿದ್ದ ತಕ್ಷಣ ಹಣ್ಣು ತರಕಾರಿ ಎಲ್ಲ ತಂದಿರ್ತೀನಲ್ಲ, ಅದನ್ನು ಎತ್ತಿಟ್ಕೊತಾ ಇದ್ದೀನಿ. ಜಾಸ್ತಿ ಏನು ತರಕಾರಿ ಏನು ತರೋಕ್ಕೋಗಲ್ಲ, ಫ್ರಿಜ್ಜಲ್ಲೆಲ್ಲ ಮುಂಚೆ ಎಲ್ಲ ತುಂಬ್ಕೋತಿದ್ದೆ. ಇನ್ನೇನು ಹೋಗ್ತಾ ಬರ್ತಾ ಇರ್ತೀವಲ್ಲ, ಅವಾಗೋಗಿ ಫ್ರೆಶ್ಶಾಗಿ ತಂದ್ಕೊಂಡ್ರಾಯ್ತು ಅಂತ ನನ್ನ ಹಸ್ಬೆಂಡ್ ಹೇಳ್ತಿರ್ತಾರೆ, ಜಾಸ್ತಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಏನು ಮಾಡಬೇಡ ಅಂತ. ಅಕಸ್ಮಾತ್ ಸೊಪ್ಪೆಲ್ಲ ಜಾಸ್ತಿ ಒಂದು ಸರಿ ತಂದರೆ ಇಲ್ಲಿ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಆಚೆನೇ ಇಟ್ಬಿಟ್ರೆ ಎಲ್ಲ ಹಾಳಾಗ್ಬಿಡುತ್ತೆ. ಹಾಗಾಗಿ ಫ್ರಿಜ್ಜಲ್ಲಿ ಒಂದೊಂದನ್ನಾದರೂ ಇಟ್ಕೊಳ್ಳೇಬೇಕು. ಇನ್ನು ಹೋಗ್ತಾ ಬರ್ತಾ ಇರ್ತೀನಲ್ಲ, ಇವಾಗ ಜಾಸ್ತಿ ಫ್ರೆಶ್ಶಾಗೇ ತಂದ್ಕೊಬಿಡ್ತೀನಿ. ಬೆಳಗ್ಗೆ ಸಂಜೆ ಓಡಾಡ್ತಾ ಇರ್ತೀನಲ್ಲ, ಆವಾಗವಾಗ ಏನೇನು ಬೇಕೋ ಅದನ್ನು ಆವಾಗಲೇ ತಂದ್ಕೊಂಡ್ಬಿಡ್ತೀನಿ. ಇನ್ನು ನನಗೆ ತೊಗರಿಕಾಳು ಅಂದರೆ ಇಷ್ಟ, ಆದರೆ ಅದ್ರ ಕಾಳು ಬಿಡಿಸೋದಂದರೆ ಸ್ವಲ್ಪ ಇಷ್ಟ ಇಲ್ಲ. ಅದು ಬಿಡ್ಸೋದು ತುಂಬಾ ಲೇಟ್ ಆಗಿಬಿಡುತ್ತೆ. ಇನ್ನು ಆ ಕಾಳನ್ನ ಬಿಡಿಸ್ಕೊಂಡು ಅಡುಗೆಗೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಯಾರಿಗೆಲ್ಲ ತೊಗರಿಕಾಳು ಇಷ್ಟ ಕಮೆಂಟ್ಸಲ್ಲಿ ತಿಳಿಸಿ. ಇನ್ನು ತೊಗರಿಕಾಳು ಸೀಸನ್ ಸ್ಟಾರ್ಟ್ ಆಯಿತು ಅಂದರೆ ಇನ್ನು ಅದ್ರಲ್ಲಿ ತುಂಬಾ ವೆರೈಟಿ ಆಫ್ ಅಡುಗೆಗಳನ್ನ ಮಾಡ್ಬೋದು.
ಬಸ್ಸಾಂಬಾರು ಮಾಡ್ಬೋದು, ಉಪ್ಪು ಸಾಂಬಾರು ಮಾಡ್ಬೋದು, ಗೊಜ್ಜು ಕೂಡ ಮಾಡ್ಕೋಬೋದು, ಬಾತ್ಗಳಿಗೆ ಯೂಸ್ ಮಾಡ್ಕೋಬೋದು. ಇನ್ನು ಕಾಳುಗಳು ಸ್ಟಾರ್ಟ್ ಆಯ್ತು ಅಂದರೆ ಯಾವ ಸಾಂಬಾರು ಮಾಡಬೇಕು ಅನ್ನೋ ಟೆನ್ಷನ್ನೇ ಇರಲ್ಲ. ಇದರಲ್ಲೇ ತುಂಬ ಥರದ ಅಡುಗೆ ಮಾಡ್ಬೋದಲ್ಲ, ನಮಗೂ ಕೂಡ ಈಸಿ ಆಗುತ್ತೆ. ಇನ್ನು ತೊಗರಿಕಾಳು ಮುಗಿದಿದ ತಕ್ಷಣ ಅವರೆಕಾಳು ಕೂಡ ಸ್ಟಾರ್ಟ್ ಆಗುತ್ತೆ. ಅದು ಕೂಡ ನನಗೆ ಅಷ್ಟು ಇಷ್ಟ ಆಗಲ್ಲ ಅವರೆಕಾಳು, ಆದ್ರೂ ಅದರಲ್ಲೂ ತುಂಬ ವೆರೈಟಿ ಆಫ್ ಮಾಡ್ಬೋದು. ಇನ್ನು ನನ್ನ ಹಸ್ಬೆಂಡಿಗೆ ಅವರೆಕಾಳು ಅಂದರೆ ತುಂಬಾ ಇಷ್ಟ. ಇನ್ನು ನನ್ನ ಹಸ್ಬೆಂಡ್ ಕೂಡ ಇವತ್ತು ಮನೇಲೇ ಇದ್ರು, ಹಾಗಾಗಿ ಮಧ್ಯಾಹ್ನನೇ ಅಡುಗೆ ಮಾಡ್ಕೋತಾ ಇದ್ದೀನಿ. ಇನ್ನು ಮಧ್ಯಾಹ್ನ ಅಡುಗೆ ಮಾಡ್ಕೊಂಡ್ರೆ ಸಂಜೆಗೆ ಫ್ರೀ ಆಗುತ್ತೆ. ಇನ್ನು ಮಾಮೂಲಿ ಟೈಮಲ್ಲಿ ನಾನು ಒಬ್ಬಳೇ ಇರ್ತೀನಲ್ಲ, ಹಾಗಾಗಿ ಮಧ್ಯಾಹ್ನ ಮಾಡೋಕ್ಕೋಗಲ್ಲ. ಅಕಸ್ಮಾತ್ ಅವ್ರು ಇದ್ದರು ಅಂದರೆ ಮಾತ್ರ ಮಧ್ಯಾಹ್ನ ಟೈಮ್ ಅಡುಗೆ ಮಾಡ್ಕೋತೀನಿ. ಇನ್ನು ಅಡುಗೆಗೆಲ್ಲ ರೆಡಿ ಮಾಡಿಬಿಟ್ಟು ಊಟನೂ ಕೂಡ ಮುಗಿಸ್ಕೋಬೇಕು. ಸಾಂಬಾರು ಬಂದು ಮುದ್ದೆ ಇಲ್ಲಾಂದರೆ ರೈಸು, ಮುದ್ದೆ ರೈಸ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ತೊಗರಿಕಾಳು ಅವರೆಕಾಳೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅನ್ನ ರೈಸ್ ಜೊತೆಗೆ. ಹಾಗಾಗಿ ಇನ್ನು ನನಗೂ ಕೂಡ ತೊಗರಿಕಾಳೆಲ್ಲ ತುಂಬಾ ಇಷ್ಟ. ಬಾತ್ಗೆ ಎಲ್ಲದಕ್ಕೂ ಹಾಕ್ಬಿಡಿದ್ರೆ ತುಂಬಾ ಟೇಸ್ಟಾಗಿರುತ್ತೆ. ಇನ್ನು ತೊಗರಿಕಾಳು ಜೊತೆಗೆ ಒಂದು ಆಲೂಗಡ್ಡೆ ಬದನೆಕಾಯಿ ಹಾಕಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಈ ಸೈಡು ಖಾರನೂ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ಇದು ಕಾಳೆಲ್ಲ ಹಾಕಿಬಿಟ್ಟು ಹುರಿದ್ಮೇಲೆ ಮಸಾಲೆನ ಹಾಕ್ಬಿಟ್ಟು ಉಪ್ಪು ರುಚಿಗೆ ತಕ್ಕ ಉಪ್ಪನ್ನ ಹಾಕ್ಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ಕುಕ್ಕರ್ ಇಟ್ಟರೆ ಕ್ಲೋಸ್ ಮಾಡಿದ್ದೀವಿ. ಒಂದು 3 ವಿಷಲ್ ಕುಗ್ಸೋದು ಅಷ್ಟೇ. ಈ ಕಡೆ ಮುದ್ದೆಗೂ ಕೂಡ ಇಟ್ಕೊಂಡಿದ್ದೆ. ಇನ್ನು ಸಾಂಬಾರು ಕೂಡ ರೆಡಿಯಾಗಿದೆ. ಇನ್ನು ಮುದ್ದೆನ ರೆಡಿ ಮಾಡ್ಕೊಂಡ್ರೆ ಆಗೋಯ್ತು. ರೈಸ್ಗೂ ಕೂಡ ಆಲ್ರೆಡಿ ಆವಾಗಲೇ ಮಾಡಿ ಇಟ್ಬಿಟ್ಟಿದ್ದೆ. ಇನ್ನು ನಾನು ಇಬ್ಬರಿಗೆ ಆದರೆ ಚಿಕ್ಕ ಪಾತ್ರೆಯಲ್ಲೇ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಈ ಮರದ ಸೌಟಲ್ಲೇ ತಿರುಗ್ಕೊಡೋದು ಬೇಗನೆ ಆಗಿಬಿಡುತ್ತೆ, ಈಸಿಗೂ ಆಗಿಬಿಡುತ್ತೆ. ನೋಡಿ ಮುದ್ದೆ ಅನ್ನ ಸಾಂಬಾರೆಲ್ಲ ರೆಡಿ ಆಯಿತು. ಇನ್ನು ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಸಿಗ್ತೀನಿ ನಿಮಗೆ. ವಿಡಿಯೋನ ಸಂಜೆ ಒಂದು 5 o'clock ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಫಸ್ಟ್ನೇ ಕಾರ್ತಿಕ ಸೋಮವಾರ. ದೀಪಾವಳಿ ಹಬ್ಬದಿಂದ ದೀಪ ಹಚ್ಚೋಕ್ಕಾಗಿರಲಿಲ್ಲ, ಪೂಜೆನೂ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆನೇ ಪೂಜೆ ಮಾಡಿದ್ದೆ. ಇನ್ನು ಸಂಜೆನ ದೀಪ ಬಾಗಿಲಿಗೆಲ್ಲ ಇಟ್ಬಿಟ್ಟು ದೀಪನ ಹಚ್ಚಿಸ್ಬೇಕು. ಇನ್ನು ದೀಪನ ಹಚ್ಚಿಸ್ಬಿಟ್ಟು ಇನ್ನೇನು ನೈಟ್ಗೆ ಅಡುಗೆ ಆಲ್ರೆಡಿ ಮಧ್ಯಾಹ್ನನೇ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ನೈಟ್ಗೆ ಚಪಾತಿ ಒಂದು ಮಾಡ್ಕೋಬೇಕು ಅಷ್ಟೇ. ಧನ್ವಿನೂ ಕೂಡ ಟ್ಯೂಷನ್ಗೆ ಹೋಗಿದ್ದಾಳೆ. ಅವಳು 6 o'clock ಬರ್ತಾಳೆ, ಹೋಗಿ ಕರ್ಕೊಂಡು ಬರಬೇಕು. ಇನ್ನು ಸ್ವಲ್ಪ ಮಳೆ ಬರೋವಾಗಿದೆ. ಆಲ್ರೆಡಿ 3 ಗಂಟೆಯಿಂದನೇ ಸ್ಟಾರ್ಟ್ ಆಗಿತ್ತು ಮಳೆ. ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಫುಲ್ ಮೋಡ ಬೇರೆ ಆಗಿಬಿಟ್ಟಿದೆ. ಇನ್ನು ಚಳಿ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಕಾಫಿನ ಟೀನ ಏನಾದ್ರು ಮಾಡ್ಕೊಂಡು ಕುಡಿಯೋಣ ಅಂತ. ಸಂಜೆ ಟೈಮ್ ಸ್ವಲ್ಪ ಹಾಲು ಇಲ್ಲ ಕಾಫಿ ಟೀನೇ ಏನಾದರೂ ಆಗಲೇಬೇಕು. ಬೆಳಗ್ಗೆ ಅಷ್ಟೊಂದೇನು ಕುಡಿಯೋಕ್ಕೆ ಹೋಗಲ್ಲ. ಕಾಫಿ ಟೀ ಕುಡಿದ್ರೆ ಆಗೋದಿಲ್ಲ ಇವಾಗಂತೂ, ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಈಗ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ. ಇನ್ನು ಮಳೆ ಬೇರೆ ಎಷ್ಟೊತ್ತಿಗೆ ಬರುತ್ತೆ ಹೇಳೋಕ್ಕಾಗಲ್ಲ, ಅಷ್ಟು ಮೋಡ ಆಗಿದೆ. ಇನ್ನು ಬ್ಯಾಂಗ್ಳೂರಲ್ಲಿ ಒಂದು 3 ದಿನದಿಂದ ಇಲ್ಲ, ನಾವು ಊರಿಂದ ಬಂದಾಗಿಂದನೂ ಮಳೆ ಇರಲಿಲ್ಲ. ಈಗ ಇವತ್ತು ಸ್ಟಾರ್ಟ್ ಆಗಿದೆ. ಸೊ ಇವತ್ತು ಬಂದು ಮಂಡೇ. ಇನ್ನು ಟೀನ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಅವಳಂಗೆ ಕರ್ಕೊಬಂದಿದ್ದೆ ಮಾಡ್ತಾ ಇದ್ದಿದ್ದು ಯಾವಾಗಲೂ. ನಾನು ಅವಳಿಗೂ ಹಾಲು ಕಾಯಿಸ್ಕೊಟ್ಬಿಟ್ಟು ನಾನು ಕೂಡ ಟೀನ ಮಾಡೋದು. ಮುಂಚೆಲ್ಲ ಸಕ್ಕರೆ ಯೂಸ್ ಮಾಡ್ತಿದ್ದೆ, ಇವಾಗ ಬೆಲ್ಲದ ಪೌಡ್ರ್ ಯೂಸ್ ಮಾಡ್ತೀವಿ. ಸಕ್ಕರೆ ಎಲ್ಲ ಜಾಸ್ತಿ ತಿನ್ನೋಕೆ ಹೋಗ್ಬಾರ್ದಲ್ಲ, ಹಾಗಾಗಿ ಬೆಲ್ಲದ ಪೌಡ್ರ್ ಯೂಸ್ ಮಾಡ್ಕೋತೀನಿ. ಇನ್ನು ಎಲ್ಲರ ಅಂಗಡಿ ಪೂಜೆ ಇತ್ತಲ್ಲ, ಹಾಗಾಗಿ ಸ್ವೀಟ್ ಅಂತೆ, ಕಡ್ಲೆಪುರಿ ಮತ್ತು ಮಿಕ್ಸರ್ ಅಂತ ಎಲ್ಲ ಕೊಟ್ಟಿದ್ರು. ಅದು ಕೂಡ ಇತ್ತು. ಇನ್ನು ಮಿಕ್ಸರ್ ಇದೊಂಥರ ಮಿಕ್ಸರ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಮುಂಚೆ ಎಲ್ಲ ತುಂಬಾ ಇಷ್ಟಪಡ್ತಿದ್ದೆ ತಿನ್ನೋಕ್ಕೆ ಈ ಮಿಕ್ಸರು, ಚಕ್ಲಿ ಇಂಥವೆಲ್ಲ. ಈಗ ಸ್ವಲ್ಪ ಕಡಿಮೆ, ಎಲ್ಲೋ ಅಪರೂಪ ತಿಂತಾಯಿರ್ತೀನಿ. ಇಷ್ಟ ಆದಾಗ ಮಾತ್ರ ಎಲ್ಲೋ ಒಂದೊಂದು ಸರಿ ತಿನ್ನೋದು, ಇಲ್ಲಾಂದರೆ ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ ನಾನು. ಇನ್ನೇ ಕಡೆ ಟೀನು ಕೂಡ ರೆಡಿಯಾಗಿದೆ. ಇನ್ನು ಟೈಮ್ ಬಂದು 6 o'clock ಆಯಿತು. ಇವಾಗ ಹೋಗಿ ಧನ್ವಿನ ಕರ್ಕೊಂಬರ್ಬೇಕು. 6 o'clockಗೆ ಮೋಡ ಆಗಿರೋದಕ್ಕೆ ಸ್ವಲ್ಪ ಏನೋ ಒಂದು 7 o'clock 7:30 ಆದಂಗಿದೆ. ಫುಲ್ ಕತ್ಲೆ ಆದಂಗೆ ಕಾಣಿಸ್ತಿದೆ. ನೈಟ್ ಏನಾದರೂ ಮಳೆ ಬರ್ಬೋದು, ಹೇಳೋಕ್ಕಾಗಲ್ಲ, ಅಷ್ಟು ಮೋಡ ಆಗಿದೆ. ಹಾಗಾಗಿ ಇವತ್ತು ವಾಕಿಂಗ್ ಹೋಗಲಿಲ್ಲ, ಏನು ಮಾಡೋಕ್ಕಾಗಲಿಲ್ಲ. ಅಕಸ್ಮಾತ್ ಅಲ್ಲಿ ಹೋಗ್ಬಿಟ್ಟು ಮಳೇಲಿ ಸಿಗಾಕೊಂಡ್ರೆ ಬರೋಕ್ಕಾಗಲ್ಲ. ಒಂದ್ಸರಿ ಹಾಗೆ ಆಗಿಬಿಟ್ಟಿತ್ತು. ಹೋಗ್ಬಿಟ್ಟು ಪಾರ್ಕಲ್ಲಿ ಮಳೇಲಿ ಸಿಗಾಕೊಂಡ್ಬಿಟ್ಟಿದ್ದೆ, ಬರೋಕ್ಕೆ ಆಗಲಿಲ್ಲ. ಇನ್ನು ಅವಳನ್ನು ಕರ್ಕೊಂಬರೋಕ್ಕೆ ಹಿಂಸೆ ಆಗಿಬಿಡುತ್ತೆ ಅಂತ ಇವತ್ತೇನು ನಾನು ಹೋಗೋಕ್ಕೆ ಹೋಗಲಿಲ್ಲ.
ನೋಡಿ ಇಲ್ಲಿ 6 ಗಂಟೆಗೆಲ್ಲ ಎಷ್ಟು ಕತ್ಲೆ ಆದಂಗಿದೆ, ಒಂದು 7 ಗಂಟೆನೋ ಏನೋ ಆದಂಗಿದೆ. ಇವಾಗೆಲ್ಲ ಬೇಗ ಕತ್ಲೆ ಆಗಿಬಿಡುತ್ತೆ, ನೈಟ್ ಜಾಸ್ತಿ ಇವಾಗ ಸ್ವಲ್ಪ. ಗಾಡಿ ಬರ್ತೈತೆ, ಅಲ್ಲೇ ಗಾಡಿ ಬರ್ತೈತೆ. ನಿಧಾನಕ್ಕೆ ಬಾ, ಓಡ್ ಬರ್. ಇನ್ನು ಇವಾಗಷ್ಟೇ ಹೋಗಿ ಧನ್ವಿನೂ ಕೂಡ ಕರ್ಕೊಬಂದೆ. ಇನ್ನು ದೇವ್ರ ದೀಪನ ಹೊತ್ತಿಸ್ಬಿಟ್ಟು ಬಾಗಿಲಿಗೆ ದೀಪ ಹಚ್ಚಿಸ್ಬಿಟ್ಟು ಇಡಬೇಕು. ಇನ್ನೇನು ಕಾರ್ತಿಕ ಅಲ್ವಾ, ಇನ್ನು ಕಾರ್ತಿಕ ಮುಗಿಯೋವರೆಗೂ ಬಾಗಿಲಿಗೆ ದೀಪನ ಹಚ್ಚಿಸ್ತೀವಿ ನಾವು. ಇನ್ನು ಕಾರ್ತಿಕದಲ್ಲಿ ನಾನ್ ವೆಜ್ ಏನೂ ತಿನ್ನಲ್ಲ. ಕಾರ್ತಿಕ ಮುಗಿದು ಇನ್ನು ಸೃಷ್ಟಿ ಇದೆಯಲ್ಲ, ಸುಬ್ರಹ್ಮಣ್ಯ ಸೃಷ್ಟಿ, ಅದು ಮುಗಿಯೋವರೆಗೂ ನಾವು ನಾನ್ ವೆಜ್ನ ತಿನ್ನಲ್ಲ. ಇನ್ನು ದೇವ್ರ ಪೂಜೆ ಎಲ್ಲ ಮುಗಿಸಿ ಬಾಗಿಲಿಗೂ ಕೂಡ ದೀಪ ಹಚ್ಚಿದ್ದಾಯಿತು. ಇನ್ನು ನಮ್ಮನೆ ಹತ್ರ ಸ್ವಲ್ಪ ಗಾಳಿ ಜಾಸ್ತಿ ಇರೋದ್ರಿಂದ ಹೊರಗಡೆ ದೀಪ ಉರಿಯಲ್ಲ, ಹಾಗಾಗಿ ಒಳಗಡೆನೇ ದೇವ್ರ ಹತ್ರನೇ ತಂದು ಇಟ್ಬಿಟ್ಟಿದ್ದೀನಿ. ಇನ್ನು ನೈಟ್ ಊಟಕ್ಕೆ ಸಾಂಬಾರು ಇತ್ತಲ್ಲ, ಅದಕ್ಕೆ ಚಪಾತಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತೀನಿ. ಇನ್ನು ಇಲ್ಲೇ ಮನೆ ಹತ್ರ ಇರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಡ ಅಂತ ಹೋಗ್ತಾ ಇದ್ದೀವಿ. ಮೊದಲನೇ ಕಾರ್ತಿಕ ಸೋಮವಾರ ಅಲ್ವಾ, ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬೇಡ ಅಂತ ಹೋಗ್ತಾ ಇದ್ದೀವಿ. ನಾನು ನನ್ನ ಮಗಳು ಹೋಗೋಣ. ನಡಿ ಹೋಗೋಣ, ಬಾ. ಲೆಟ್ಸ್ ಗೋ. ಲೈಟ್ ಹಾಕ್ಬೇಕು ತಾನೆ, ತಕ್ಕಿ ಹಾಕೊಂಡು ಟಿ ವಿ ಆಫ್ ಮಾಡ್ದ. ಮಳೆ ಬರೋಂಗಾಗಿತ್ತು ಆಲ್ರೆಡಿ ಆವಾಗಲೇ, ಏನೋ ಮಳೆ ಬರ್ತಾ ಇಲ್ಲ, ನೋಡಬೇಕು ಹೆಂಗಾಗುತ್ತೆ ಅಂತ ನೈಟು. ಸೈಕಲ್ ಬೇಡ ಚಿನ್ನಿ, ಬೇಡ ಈಗ. ಅಲ್ಲಿ ನಿಲ್ಸೋದ್ರೆ ಯಾರಾದರೂ ತೊಗೊಂಡೋಗ್ತಾರೆ ಆಮೇಲೆ. ನಾನು ಬರೋದಿಲ್ಲ ಹಂಗಾರೆ, ನೀನು ಸೈಕಲ್ ತೊಗೊಂಡ್ರೆ ನಾನು ಬರಲ್ಲ. ಅಲ್ಲಿ ಎಲ್ಲಿ ನಿಲ್ಲಿಸ್ತೀಯ ಹೇಳು? ಬೇಡ, ಅಲ್ಲಿ ಯಾರೋ ಎತ್ಕೊಂಡು ಹೋಗ್ಬಿಡ್ತಾರೆ, ಲಾಕ್ ಇಲ್ವಲ್ಲ ಅದಕ್ಕೆ. ಇನ್ನು ಮನೆ ಹತ್ರ ಇದ್ದಾಗಲೇ ಸೈಕಲ್ ಹೊಡಿ ಅಂತ ಹೇಳ್ತಾ ಇರ್ತೀನಿ, ಸೈಕಲ್ ಹೊಡೆಯಲ್ಲ. ಇನ್ನು ದೇವಸ್ಥಾನ ಹತ್ರಕ್ಕೆ ಹೋಗ್ತಿದ್ದೀವಲ್ಲ, ಅಲ್ಲಿ ತೊಗೋತೀನಿ ಅಂತಾಳೆ. ಇನ್ನು ಗಾಡಿಗಳು ಬೇರೆ ಓಡಾಡ್ತಾ ಇರ್ತಾವ, ಇನ್ನು ಅದಕ್ಕೆ ಲಾಕ್ ಬೇರೆ ಇಲ್ಲ, ಯಾರು ಎತ್ಕೊಂಡು ಹೋಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಇನ್ನು ಎಲ್ಲೋ ಪಟಾಕಿ ಹೊಡಿತಾಯಿದ್ರೆ ಕಿವಿ ಮುಚ್ಕೊಂಡು ಕೂತ್ಕೊಬಿಟ್ಟಿದ್ದಾಳೆ ನೋಡಿ. ಇನ್ನು ಹತ್ರನೂ ಹೊಡಿತಾ ಇಲ್ಲ ಪಟಾಕಿ, ಎಲ್ಲೋ ದೂರದಲ್ಲಿ ಹೊಡಿತಿರೋದು. ಆ ಸೌಂಡಿಗೆ ಒಂಚೂರು ಸೌಂಡ್ ಆಗಂಗಿಲ್ಲ. ಸೈಡ್ ನೋಡಿ. ಅದರದೆಲ್ಲ ಹಂಗೆ ಇಟ್ಕೋಬಾರ್ದು. ಬಾ. ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ ಇವಾಗಷ್ಟೇ. ಇನ್ನು ಅವಳು ಕೂಡ ಹೋಮ್ವರ್ಕ್ ಬರಿತಿದ್ದಾಳೆ, ಬ್ಯಾಲೆನ್ಸ್ ಇತ್ತು, ಹಾಗಾಗಿ ಇನ್ನು ನನ್ನದೇ. ಇನ್ನು ಅವ್ರು ಬರೋದು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.